ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ವಿಡಿಯೋಸ್ ಸ್ವಲ್ಪ ಮಾಡೋದು ಡಿಲೇ ಆಗ್ತಾ ಇದೆ. ಎಲ್ಲರೂ ಮನೇಲೇ ಇರ್ತಾರಲ್ವ, ಲಾಕ್ಡೌನ್ ಇವಾಗ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋಸ್ ಬರೋದು. ಎಲ್ಲ ಮನೇಲಿ ಇರ್ತಾರೆ, ಕೆಲಸ ಮಾತಾಡ್ಕೊಂಡು ಅದು ಇದು ಅಂತ ಆಗೋಗ್ಬಿಡುತ್ತೆ. ನೋಡೋಣ, ನೆಕ್ಸ್ಟ್ ಹಾಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಇವತ್ತು ನಾನು ತಗೊಂಡಿರೋವಂಥ ರೆಮಿಡಿ ಏನು ಅಂತ ಅಂದರೆ, ನಮ್ಮ ಹ್ಯಾಂಡ್ಸ್ ಎಲ್ಲ ರಫ್ ಆಗಿರುತ್ತೆ, ಅಥವಾ ಈಗ ಪಾತ್ರೆ ತೊಳೆಯುವಾಗ ಆ ಸೋಪು ತುಂಬಾ ಹಾರ್ಡ್ ಇರುತ್ತೆ, ಅದ್ರದ್ದು ಕೂಡ ರಫ್ ಆಗುತ್ತೆ ನಮ್ಮ ಹ್ಯಾಂಡ್ಸು. ಮತ್ತು ಹ್ಯಾಂಡ್ ವಾಶ್ ಮಾಡೋರು, ಬಟ್ಟೆಗಳನ್ನ ಹ್ಯಾಂಡ್ ವಾಶ್ ಮಾಡೋರು ಇರ್ತಾರೆ, ಆ ಸೋಪು ಕೂಡ ಆ ಡಿಟರ್ಜೆಂಟ್ ಎಲ್ಲ ತುಂಬಾ ಹಾರ್ಡ್ ಇರುತ್ತೆ. ಅದು ಕೂಡ ನಮ್ಮ ಕೈನ ತುಂಬಾ ರಫ್ ಮಾಡುತ್ತೆ. ನಾವು ಮುಖಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ನಮ್ಮ ಕೈ, ಕಾಲು, ನಮ್ಮ ಬಾಡಿ ಎಲ್ಲದಕ್ಕೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನಮ್ಮ ಕೈನ ಹೇಗೆ ಸಾಫ್ಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೇನು ಬೇಕು ಅಂತ ಹೇಳ್ತೀನಿ. ಅದು ವೆರಿ ಸಿಂಪಲ್, 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂತ ಅನ್ಕೊತೀನಿ. ನೋಡಿ, ಕ್ಲೀನಾಗಿ ವಾಶ್ ಮಾಡಿರಬೇಕು. ಈ ರೀತಿ ಮಸಾಜ್ ಮಾಡ್ಕೊಳ್ಳೋಣ. ಬರ್ತೀನಿ ನಾನು. ನಿಮ್ಗೆ ಬೇಕು ಅಂದರೆ ಒಂದು 2-3 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ, ನೋ ಪ್ರಾಬ್ಲಮ್. ಸೊ ನಾನಿವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನಾನಿವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ತುಂಬಾ ಸೌಂಡು. ನಾನು ಅದಕ್ಕೋಸ್ಕರನೂ ಕೂಡ ವಿಡಿಯೋನ ಮಾಡ್ತಾ ಇರಲಿಲ್ಲ. ತುಂಬ ಸೌಂಡ್ ಬರುತ್ತೆ, ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಆದ್ರೂ ಈವ್ನಿಂಗ್ ಮಾಡ್ತಾಯಿದ್ದೀನಿ, ಹಾಗಿದ್ರೂ ಕೂಡ ತುಂಬಾ ಸೌಂಡ್ ಇದೆ. ಏನೇನು ಕೆಲಸ ಮುಗೀತು ಅಂದ್ಕೊಂಡೆ, ಬಟ್ ಇನ್ನೂ ಸೌಂಡ್ ಬರ್ತಾನೆ ಇದೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ. ಸೊ ಗೈಸ್, ಇದು ಕ್ಲೀನಾಗಿ ವಾಶ್ ಎಲ್ಲ ಆದಮೇಲೆ ನೋಡಿ ಎಷ್ಟು ಒಂಥರ ರಿಲ್ಯಾಕ್ಸ್ ಆಗಿ ಸಾಫ್ಟ್ ಅನಿಸುತ್ತೆ ಹ್ಯಾಂಡ್ಸು.
ನೀವು ಯಾವುದಾದ್ರು ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ನಿವಿಯಾ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿವಿಯಾ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾವ ಬಾಡಿ ಲೋಷನ್ಸ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದೇ ಯೂಸ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ. ನಿಮಗೆ ಯಾವ ಲೋಷನ್ ಇದೆ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ರೀತಿ ನಮ್ಮ ಹ್ಯಾಂಡ್ಸ್ನ ವೀಕ್ಲಿ ಟ್ವೈಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹ್ಯಾಂಡ್ಸ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ತುಂಬ ಹಾರ್ಡ್ ಆಗೋದಿಲ್ಲ. ನಮ್ಮ ಹ್ಯಾಂಡ್ಸಿಗೆ ಒಂದು ಮಸಾಜ್ ಕೊಟ್ಟಂಗೆ ಆಗುತ್ತೆ. ಮತ್ತು ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತಲ್ವ, ತುಂಬಾ ಬ್ಲ್ಯಾಕ್ ಇರುತ್ತೆ, ಅದನ್ನೆಲ್ಲ ಕವರ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡಿ. ಏನು ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಅಲ್ಲ, ಓನ್ಲಿ 2 ಇಂಗ್ರೀಡಿಯೆಂಟ್ಸ್ ಮತ್ತು ತುಂಬ ಟೈಮ್ ಕೂಡ ಏನು ಬೇಕಾಗಿಲ್ಲ. ಒಂದು 5-10 ಮಿನಿಟ್ಸಲ್ಲಿ, ಒಂದು 5 ಮಿನಿಟ್ಸಲ್ಲೇ ಆಗೋಗುತ್ತೆ. 10 ಮಿನಿಟ್ಸು ಕೂಡ ಏನು ಬೇಕಾಗಿಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹ್ಯಾಂಡ್ಸಿಗೂ ಕೂಡ ತುಂಬ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ, ಫ್ರೆಂಡ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಮತ್ತು ಎಲ್ಲರೂ ಸೇಫಾಗಿದ್ದೀರಾ, ಮನೇಲೇ ಇದ್ದೀರಾ ಅಂತ ಅಂದ್ಕೊತೀನಿ ನಾನು. ಮನೇಲೇ ಇರಿ, ಸೇಫಾಗಿರಿ. ಯಾರ್ಯಾರು ವ್ಯಾಕ್ಸಿನೇಷನ್ ಇನ್ನೂ ತಗೊಂಡಿಲ್ಲ ತಗೊಳ್ಳಿ. ಬಟ್ ವ್ಯಾಕ್ಸಿನೇಷನ್ ಇವಾಗ ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ತಗೊಳ್ಳಿ. ಏನೂ ಅದರಿಂದ ಪ್ರಾಬ್ಲಮ್ ಇಲ್ಲ. ನಿಮಗೆ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ, ಅದು ಅಷ್ಟೇ, ಇನ್ನೇನಿಲ್ಲ. ಅದು ಯಾವುದೇ ರೀತಿ ಹೆದರಿಕೆ ಪಡಬೇಡಿ, ತಗೊಳ್ಳಿ. ಮತ್ತು 18+ ಅವ್ರಿಗೂ ಕೂಡ ಬಂದಿದೆ ಅಂತ ಹೇಳಿದರು, ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೂ ಬಂದರೆ ಖಂಡಿತವಾಗ್ಲೂ ನಾನು ತಗೊಂಡ್ರು ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಎಲ್ಲರೂ ಮನೇಲಿರಿ, ಆದಷ್ಟು ಕಷಾಯಗಳು ಕುಡೀರಿ, ಕಷಾಯ ಮಾಡ್ಕೊಂಡು ಕುಡೀರಿ. ಅಕ್ಕಪಕ್ಕ ಮನೆ ಹತ್ರ ಏನಾದ್ರು ಜಾಗ ಇತ್ತು ಅಥವಾ ಟೆರೆಸ್ ಮೇಲೆ ಜಾಗ ಇತ್ತು ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿ. ಹೀಗೆ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.